ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಒಂದು ಕಮಲಾನಗರದಲ್ಲಿರುವಂತಹ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ. ಈ ಒಂದು ಅಕಾಡೆಮಿಯ ಎಲೆಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ 2025-27 ಈ ಒಂದು ಸಾಲಿನ ಪ್ರಸ್ತುತ ಚುನಾವಣೆಗಳು ಯಶಸ್ವಿಯಾಗಿ ನಡೆದಿದೆ ಅಂತಾನೆ ಹೇಳ್ಬೋದು. ಸುಮಾರು 1000ಕ್ಕೂ ಹೆಚ್ಚು ಓಟ್ ಇರುವಂತಹ ಈ ಒಂದು ಅಸೋಸಿಯೇಷನ್, ಇಂಜಿನಿಯರ್ ಅಸೋಸಿಯೇಷನ್ ಪ್ರಸ್ತುತ ಸಾಲಿನಲ್ಲಿ ಆಲ್ಮೋಸ್ಟ್ 60% to 70% ಆಫ್ ದ ಓಟ್ ಆಗಿದೆ. ತುಂಬಾ ಯಶಸ್ವಿಯಾಗಿ ಜರುಗಿದೆ ಅಂತಾನೆ ಹೇಳ್ಬೋದು. ಈ ಕುರಿತು ನಮ್ಮೊಟ್ಟಿಗೆ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ಮಾಧವ್ ಅವರು ಸುಮಾರು 25 ವರ್ಷದಿಂದ ಈ ಒಂದು ಇಂಜಿನಿಯರ್ ಅಕಾಡೆಮಿಗೆ ತಮ್ಮದೇ ಆದ ಒಂದು ಕೊಡುಗೆ ನೀಡಿರುವಂತರು, ಮತ್ತೆ ಮಾದರಿಯಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮುಖಾಂತರ ಆಗಿರ್ಬೋದು. ಇವತ್ತು ನಮ್ಮ KEAಗೆ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ನಾವು 2 ತಂಡ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ನನ್ನ ಬಹುಮತದಿಂದ ಸುಮಾರು 48 ಮತಗಳಿಂದ ಅವರು ಅತ್ಯಧಿಕ ಮತಗಳಿಂದ ನನ್ನ ಜಯಶೀಲರಾಗಿ ಮಾಡಿದ್ದಾರೆ. ದಿಸ್ ಅನ್ ಆಪರ್ಚುನಿಟಿ ಟು ಸರ್ವ್ ಮೈ ಇಂಜಿನಿಯರ್ ಫ್ರೆಟರ್ನಿಟಿ. ಅವ್ರ ವೆಲ್ಫೇರ್ಗೋಸ್ಕರ ನಾವು ಇದನ್ನ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ನಮ್ಮಲ್ಲಿರೋದು ವೋಟಿಂಗ್ ಇರ್ತಕ್ಕಂಥದ್ದು ಡಿಪಾರ್ಟ್ಮೆಂಟಲ್ ಇಂಜಿನಿಯರ್ಸು. ಈ ಒಂದು ಸಂಸ್ಥೆ ಕಟ್ಟಿರೋದೇ ನಮ್ಮ ಫ್ರೆಟರ್ನಿಟಿಗೋಸ್ಕರ. ಅವರಿಗೆ ಏನೋ ಒಂದು ಸವಲತ್ತು ಮಾಡಬೇಕು ಮುಂದಿನ ದಿನಗಳಲ್ಲಿ, ಮತ್ತು ಅವರ ಮಕ್ಕಳಿಗೆ ಏನೋ ಒಂದು ಸವಲತ್ತು ಕೊಡೋದಕ್ಕೆ ಅವಕಾಶ ಇದೆ. ಅದನ್ನೆಲ್ಲ ಮಾಡಿಕೊಡೋದಕ್ಕೆ ನಾನು 2 ವರ್ಷ ಅವಧಿನಲ್ಲಿ ನನ್ನ ಸಕಲ ಪ್ರಯತ್ನನ ನಾನು ಮಾಡ್ತೀನಿ. ಮತ್ತು ನಮ್ಮೆಲ್ಲ ಆಫೀಸ್ ಬೇರರ್ಸ್ನೂ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಇದನ್ನು ಒಂದು ಸುಗಮವಾಗಿ ಕೆಲಸಗಳು ಮಾಡಿ, ಒಂದು ಪಾರದರ್ಶಕವಾಗಿ ಮತ್ತು ಅಕೌಂಟಬಿಲಿಟಿ ಇವೆರಡನ್ನ ನಾವು ಇಟ್ಕೊಂಡು ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ಒಂದು ಸಂಶಯ ಪಡೋದು ಬೇಡ. ಇಷ್ಟು ಹೇಳ್ತಾ ಈಗ 1400 ಜನ ಮೆಂಬರು, ಮುಖ್ಯವಾಗಿ ಇಲಾಖೆ PWDಯಿಂದನೇ ಹೆಚ್ಚಿಗೆ ಜನ ಮೆಂಬರ್ ಆಗವ್ರೆ. ನಮ್ಮಲ್ಲಿ ಇರಿಗೇಷನ್ನು, RDPR ಇವೆಲ್ಲ ಏನಂದರೆ ರಾಜ್ಯ ವ್ಯಾಪ್ತಿ ಇರೋದ್ರಿಂದ ಅವ್ರು ಯಾರೂ ಸಹ ಇದಕ್ಕೆ ಸದಸ್ಯರಾಗಿಲ್ಲ. ಅವ್ರನ್ನೆಲ್ಲ ಈ ಸದಸ್ಯ ನೋಂದಣಿ ಮಾಡೋ ಕಾರ್ಯಕ್ರಮನ, ಅಭಿಯಾನನ ಕೈಗೊಂಡು ಅವ್ರನ್ನೂ ಸಹ ಇದಕ್ಕೆ ಸೇರಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ 2000ವರೆಗೂ ಮೆಂಬರ್ಶಿಪ್ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಅದರಿಂದ ಅವರು ಬೆಂಗಳೂರಿಗೆ ಬಂದಾಗ ನಮ್ಮಲ್ಲಿ ಅಕಾಮಿಡೇಷನ್ ಇದೆ, ಮತ್ತೊಂದು ಟ್ರಾನ್ಸ್ಫರ್ ಟೈಮಲ್ಲಿ ಬಂದು ಇಳ್ಕೊಳ್ಳೋದಕ್ಕೆ ಒಂದು ರೂಮ್ ಬೇಕಾಗಿರುತ್ತೆ. ಅದು ಎಲ್ಲ ಫೆಸಿಲಿಟಿ ನಮ್ಮಲ್ಲಿ ಇರೋದ್ರಿಂದ ಅವರು ಇದನ್ನ ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ಈ ಮೆಂಬರ್ಶಿಪ್ಪು ಅವ್ರ ಮಕ್ಳಿಗೂ ಟ್ರಾನ್ಸ್ಫರಬಲ್ ಆಗುವಂಥ ಅವಕಾಶ ಇದೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರು ಬಂದು ನೆಲೆಸಿದಾಗ, ಅವ್ರ ಮಕ್ಳುಗಳು ಕೆಲಸಕ್ಕೆ ಬಂದಾಗ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಅವರ್ ಕ್ಲಬ್ ಫೆಸಿಲಿಟೀಸ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದನ್ನೊಂದು ನಾವು ಸೀರಿಯಸ್ ಆಗಿ ನೆಕ್ಸ್ಟ್ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗಲ್ಲಿ ಡಿಸಿಷನ್ ತಗೊಂಡು ಅಭಿಯಾನನ ಕೈಗೊಳ್ತೀವಿ. ಸರ್, ಅಕಾಡೆಮಿ ಶುರುವಾಗಿ ಎಷ್ಟು ವರ್ಷ ಆಯಿತು ಮತ್ತು ಇದು ಚುನಾವಣೆ ಎಷ್ಟು ವರ್ಷದ ಅವಧಿ ಇದೆ? ಇದು ಆಲ್ಮೋಸ್ಟ್ ನಾನು ಈ ಒಂದು ಅಕಾಡೆಮಿಗೆ 1996ಇಂದನೂ ನಾನು ಜೀವ ಸದಸ್ಯನಾಗಿದ್ದೀನಿ, ಫೌಂಡರ್ ಮೆಂಬರ್ ಅಂತ ಕರೀತಾರೆ. ನಾನು ಆಲ್ಮೋಸ್ಟ್ 25 ವರ್ಷದಿಂದ ಮ್ಯಾನೇಜ್ಮೆಂಟ್ ಕಮಿಟಿಯಾಗಿ ಮೆಂಬರಾಗಿ ನಾನು ಇದನ್ನು ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಇದರಲ್ಲಿ ನಾನು ಯಾವುದೇ ಇದುವರೆಗೂ ಆಫೀಸ್ ಬೇರರ್ ಪೋಸ್ಟ್ ನಾನು ತೊಗೊಂಡಿರಲಿಲ್ಲ. ಇದು ಮೊದಲ ಬಾರಿಗೆ ನಾನು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಾನು ಇವಾಗ ಕಂಟೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಕೆಲವು ಇದನ್ನ ಫೆಸಿಲಿಟೀಸ್ನ ನಾವು ಕೊಡಬೇಕಾಗಿದೆ. ಏನಂತ ಹೇಳಿದ್ರೆ, ಪಾರ್ಕಿಂಗ್ ಫೆಸಿಲಿಟಿ ನಮಗೆ ಭಾಳ ಕೊರತೆ ಇದೆ. ಅಕ್ಕಪಕ್ಕದ ನೆರೆಯವರೆಗೂ ತುಂಬ ತೊಂದರೆ ಪಡ್ತಾರೆ. ಏನೇ ಒಂದು ಕಾರ್ಯಕ್ರಮ ಆದಾಗ ಅವ್ರಿಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲ. ನಮ್ಮ ಮೊದಲನೇ ಆದ್ಯತೆ ಪಾರ್ಕಿಂಗ್ ಮಾಡೋದು. ಮೇಲೆ ನಾವು ರೂಫ್ ಗಾರ್ಡನ್ ಅಂತ ಮಾಡಬೇಕು ಅಂತ ಇದ್ದೀವಿ. ಇದು ಎಲ್ಲ ನಮ್ಮ ಈ ಫ್ಯಾಮಿಲಿಗಳು ಬಂದಾಗ ಕೂತ್ಕೊಂಡು ಊಟ ಮಾಡೋದಕ್ಕೆ 2-3 ಡೈನಿಂಗ್ ಹಾಲ್ನ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಕೈಗೊಳ್ತೀವಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಒಂದು ಕಮಲಾನಗರದಲ್ಲಿರುವಂತಹ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ. ಈ ಒಂದು ಅಕಾಡೆಮಿಯ ಎಲೆಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ 2025-27 ಈ ಒಂದು ಸಾಲಿನ ಪ್ರಸ್ತುತ ಚುನಾವಣೆಗಳು ಯಶಸ್ವಿಯಾಗಿ ನಡೆದಿದೆ ಅಂತಾನೆ ಹೇಳ್ಬೋದು. ಸುಮಾರು 1000ಕ್ಕೂ ಹೆಚ್ಚು ಓಟ್ ಇರುವಂತಹ ಈ ಒಂದು ಅಸೋಸಿಯೇಷನ್, ಇಂಜಿನಿಯರ್ ಅಸೋಸಿಯೇಷನ್ ಪ್ರಸ್ತುತ ಸಾಲಿನಲ್ಲಿ ಆಲ್ಮೋಸ್ಟ್ 60% to 70% ಆಫ್ ದ ಓಟ್ ಆಗಿದೆ. ತುಂಬಾ ಯಶಸ್ವಿಯಾಗಿ ಜರುಗಿದೆ ಅಂತಾನೆ ಹೇಳ್ಬೋದು. ಈ ಕುರಿತು ನಮ್ಮೊಟ್ಟಿಗೆ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ಮಾಧವ್ ಅವರು ಸುಮಾರು 25 ವರ್ಷದಿಂದ ಈ ಒಂದು ಇಂಜಿನಿಯರ್ ಅಕಾಡೆಮಿಗೆ ತಮ್ಮದೇ ಆದ ಒಂದು ಕೊಡುಗೆ ನೀಡಿರುವಂತರು, ಮತ್ತೆ ಮಾದರಿಯಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮುಖಾಂತರ ಆಗಿರ್ಬೋದು. ಅವರು ಹಲವಾರು ವಿಚಾರನ ಕುರಿತು, ಮತ್ತೆ ಇಂಜಿನಿಯರ್ಸ್ಗೆ ಮತ್ತೆ ಅವ್ರ ಮಕ್ಕಳಿಗೆ ಸೌಲಭ್ಯಗಳ ಕುರಿತಾಗಿರ್ಬೋದು, ಇಲ್ಲಿನ ಸ್ಥಳೀಯವಾಗಿ ಏನೇನ್ ಮಾಡ್ಬೇಕಾಗತ್ತೆ, ಏನೇನ್ ಸೌಕರ್ಯಗಳು ಕೊಡ್ಬೇಕಾಗತ್ತೆ ಮುಂಬರುವ ದಿನಗಳಲ್ಲಿ ಅನ್ನೋ ವಿಚಾರ ಕುರಿತು, ಮತ್ತೆ ಮುಂಬರುವ ಯೋಜನೆಗಳ ಕುರಿತು ಅವರ ಅಭಿಪ್ರಾಯ ಮತ್ತೆ ಕೂಲಂಕುಷವಾಗಿ ಅವರ ಒಂದು ಮಾತಾಗಿತ್ತು ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀರಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ,
ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.